ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಇದು ಮೊದಲನೆಯ ಅಧಿವೇಶನ. ನಾನು ನನ್ನ ಎಲ್ಲ ವಿರೋಧ ಪಕ್ಷದ ಸದಸ್ಯರಿಗೆ ಬಹಳ ಗೌರವದಿಂದ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರಿಗೆ ನಾವು ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ ಒಂದು ಹೊಸ ಆಲೋಚನೆಯನ್ನು ಮಾಡೋಣ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿದೆ. ಎರಡು ಮನೆಯ ಸದಸ್ಯರಿಗೆ ನಂದು ತೆರೆದ ಹೃದಯ, ಯಾವ ಸಂಕುಚ ಮನೋಭಾವ ಇಲ್ಲ, ದ್ವೇಷ ಇಲ್ಲ, ಎಲ್ಲ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡೋಣ. ರಾಜ್ಯಕ್ಕೆ ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ. ಇಲ್ಲಿ ಅನೇಕ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ ಅಂತೇಳಿ ಅವರಿಗೆಲ್ಲ ಮನವಿ ಮಾಡಿದೆ. ಇಲ್ಲೂ ಕೂಡ ಸುಮಾರು ಒಂದೂವರೆ ಗಂಟೆಗಳ ಕಾಲ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದೆ. ಇವತ್ತು ರಾಜ್ಯದಲ್ಲಿ ಬರ ಭೀಕರವಾಗಿದೆ. ಈಗಾಗಲೇ ನಮ್ಮ ಪರಮೇಶ್ವರ್ ಅವರು ಬಹಳ ದೀರ್ಘವಾಗಿ ಅವರ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. 3 ವಿಭಾಗಗಳಲ್ಲಿ ಈಗಾಗಲೇ ನಾನು, ಪರಮೇಶ್ವರ್ ಅವರು ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿಗಳು ಬೆಳಗಾಂನಲ್ಲಿ, ಗುಲ್ಬರ್ಗಾದಲ್ಲಿ ಮತ್ತು ಚಿತ್ರದುರ್ಗದಲ್ಲಿ ನಾವು ಹೋಗಿ ಅಧ್ಯಯನವನ್ನು ಕೂಡ ನಾವು ಮಾಡಿದೆವು. ಎಲ್ಲ ನನ್ನ ಮಂತ್ರಿ ಮಂಡಲದ ಸಹೋದ್ಯೋಗಿಗಳಿಗೆ ಇಡೀ ರಾಜ್ಯದ ಎಲ್ಲ ಕಡೆ ಕೂಡ ಕಳಿಸಿ ಒಂದು ವರದಿಯನ್ನು ಕೂಡ ನಾನು ತರಿಸ್ಕೊಂಡಿದ್ದೇನೆ. ಅದು ಆಧಾರದ ಮೇಲೆ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಈಗಾಗಲೇ ತಮ್ಮ ಮುಂದೆ ರಾಜ್ಯದ ಜನತೆಗೆ ಮಂಡಿಸಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಈಗಾಗಲೇ ನಾವು ಮೊದಲನೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 1 ಕೋಟಿ ರೂಪಾಯಿಗೆ ಕುಡಿಯುವ ನೀರು ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಪ್ರತ್ಯೇಕವಾದ ಹಣ ಕೂಡ ಈಗಾಗಲೇ ನಾವು ಇಟ್ಟಿದ್ದೇವೆ. ಇಂಥ ಒಂದು ಬರದ ಪರಿಸ್ಥಿತಿಯನ್ನ ನಮ್ಮ ಸ್ನೇಹಿತರು, ವಿರೋಧ ಪಕ್ಷದ ಸ್ನೇಹಿತರು, NDA ಸದಸ್ಯರು ಚರ್ಚೆ ಮಾಡದೆ ಅವ್ರಿಗೆ ರಾಜಕಾರಣನೇ ಬಹಳ ಮುಖ್ಯವಾಗಿದೆ. ನಾನು ಅವ್ರಿಗೆ ಹೇಳಿದೆ, ಈಗ ನಾಗೇಂದ್ರ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಒಂದು ನೋಟಿಸ್ ಕೊಡಿ, ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಏನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನೀವು ಕೇಳಿ. ನಾನು ಅದಕ್ಕೆ ತನಿಖೆ ಮಾಡಿಸಿದ್ದೀನಿ, ವರದಿ ಬಂದಿದೆ, CODಲಿ ವರದಿ ಬಂದಿದೆ, ಬೇರೆ ಎಲ್ಲ ನೋಡಿದ್ದೀನಿ. ಹಣ ಎಲ್ಲ ವಾಪಸ್ ಅದು SIT ಅಧಿಕಾರಿಗಳೆಲ್ಲ ತೆಗೆದುಕೊಂಡಿದ್ದಾರೆ, ಪಡ್ಕೊಂಡಿದ್ದಾರೆ ಅಂತೆಲ್ಲ ಕೂಡ ವಿವರಿಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಈಗ ಬೇರೆಯವರು CBI ಬರುವುದು, ED ಅವರು ಅನೇಕ ತನಿಖೆ ಕೂಡ ಕೊಟ್ಟಿದ್ದಾರೆ. ಅವರ ತನಿಖೆಯಲ್ಲೂ ಕೂಡ ಎಲ್ಲೂ ಕೂಡ ನೇರವಾಗಿ ನಾಗೇಂದ್ರ ಅವರವರು ತಪ್ಪಿಸಿದ್ರು ಅಂತ ಎಲ್ಲೂ ಕೂಡ ಅವರು ದಾಖಲೆಗಳಲ್ಲಿ ಕೂಡ ಎಲ್ಲೂ ಕೂಡ ಅವರು ಬಂದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರು ಚರ್ಚೆ ಮಾಡಬಹುದಾಯ್ತು. ಚರ್ಚೆ ಮಾಡದೆ ಇವತ್ತು ಇಷ್ಟು ಗೌರವಾನ್ವಿತ ಸದಸ್ಯರು, ಬುದ್ಧಿವಂತರು, ಹಿರಿಯರ ಚಾವಡಿ ಅನುಭವಿಸಿದ್ರು 1 ವಾರಕ್ಕೂ ಹೆಚ್ಚು ದಿನಗಳು, ಸುಮಾರು 8 ದಿನ ಈ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನೋಟಿಸ್ ಕೊಡದೆ ಚರ್ಚೆನೂ ಮಾಡಿದೆ. ನನ್ನ ಉತ್ತರ ಸರಿ ಇಲ್ಲ ಅಂದಿದ್ರೆ ಏನ್ ಬೇಕಾದ್ರೂ ಅವ್ರು ತೀರ್ಮಾನ ಮಾಡಬೇಕಾಯ್ತು. ಕೇಳೋಷ್ಟು ತಾಳ್ಮೆನೂ ಇಳಿದೆ ಇವತ್ತು ಬಾವಿಗೆ ಬಂದು ಬಿದ್ದಿದ್ದಾರೆ. ಸೊ ಇದಕ್ಕೆ ರಾಜ್ಯ ಹಿತಕ್ಕೆ ಅವ್ರಿಗೆ ಚಿಂತನೆ ಇಲ್ಲ. ಜನರು ಅದಕ್ಕೋಸ್ಕರ ನಾವು ವಿರೋಧ ಪಕ್ಷಕ್ಕೆ ಇಟ್ಟಿರೋದು. ಇವತ್ತು KPSC ವಿಚಾರ, ಅವ್ರದೇ ಪಕ್ಷದ ಸದಸ್ಯರು, ನಾಯಕರುಗಳು, ಆಗಿನ ಕಾಲದ ಮುಖ್ಯಮಂತ್ರಿಗಳು KPS ಅಧ್ಯಕ್ಷರನ್ನ ನೇಮಕ ಮಾಡಿದ್ರು. ಅವರ ಕಾಲದಲ್ಲಿ ಎಲ್ಲ ತರದ ಅನ್ಯಾಯ ಕೂಡ ಆಗಿದೆ. ಕೊನೆಗೆ ಅವ್ರ ಇಂಟರ್ನಲ್ ಫೈಟ್ ಆಗಿ ಕೊನೆಗೆ ಅವ್ರನ್ನ ಅನಾಥದಲ್ಲಿ ಗವರ್ನರ್ ಅವರು ಇಟ್ಟಿದ್ರು. ತನಿಖೆಯಿಂದ ಸಾಬೀತಾಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ, ಆ ವಿಚಾರ ಕೂಡ ಈಗಾಗಲೇ ನಾವು CODಯಿಂದ ತನಿಖೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ED ಕೂಡ ಪ್ರವೇಶ ಮಾಡಿದೆ, ತನಿಖೆ ಮಾಡಲಿ. ಯಾರೇ ತಪ್ಪಿತಸ್ಥರಿದ್ದಾರೆ, ಅವ್ರು ಯಾರು ನೇಮಕ ಮಾಡಿದ್ರು ಅವರೇ ಇವತ್ತು ತಪ್ಪಿತಸ್ಥರಾಗಿದ್ದಾರೆ. ಇವತ್ತು ನಾವು ಅದನ್ನ ಗವರ್ನರ್ ಕೂಡ ಇವತ್ತು ಅವ್ರಿಗೆ ನಾವು ಏನು ಕಾನೂನು ಪ್ರಕಾರ ನೀವು ಕ್ರಮ ಕೈಗೊಳ್ಳಿ ಅಂತೇಳಿ ಅವರು ಕೂಡ ನಾನು ನಮ್ಮ ಸಂಪುಟ ಅವರಿಗೆ ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ಆ ವಿಚಾರ ಇಲ್ಲಿ ಚರ್ಚೆ ಮಾಡಬೇಕಾಯ್ತು. ನಮ್ಮ ಯುವಕರ ಭವಿಷ್ಯ ಇದೆಯಲ್ಲ, ವಿದ್ಯಾರ್ಥಿಗಳ ಭವಿಷ್ಯ, ಯುವಕರ ಭವಿಷ್ಯ, ಈ ದೇಶದ ಒಂದು ಆಸ್ತಿಯವರು, ಅವರಿಗೆ ಒಂದು ನ್ಯಾಯ ಕೊಡ್ಸಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಯುವಕರೆಲ್ಲ ಕೂಡ ಈ ಸರ್ಕಾರದ, ಬಿಜೆಪಿ ಸರ್ಕಾರದ ವಿರುದ್ಧ ಕೇಂದ್ರದಲ್ಲಿ ದಂಗೆ ಇದ್ದಿದ್ದಾರೆ. ಇದನ್ನ ಇವರು ಗಮನಿಸಬೇಕು. ಮಾನಸಿಕವಾಗಿ ಇವರಿಗೆ ಈ ಅಸೆಂಬ್ಲಿಯಲ್ಲಿ ಈ ಎಲ್ಲ ವಿಚಾರಗಳನ್ನ ಕೇಳಲಿಕ್ಕೆ ಶಕ್ತಿ ಇಲ್ಲ. ಇವರು ಈ ದೇಶದ ಯುವಕರನ್ನ ಯಾವ ರೀತಿ ದುರುಪಯೋಗನ ಮಾಡ್ಕೊಳ್ತಾ ಇದ್ದಾರೆ,
ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಪರಂಗಿ ಅದೇನೋ ಇದನ್ನ ಗನ್ ಶಾಟ್ಗಳನ್ನ ಹೊಡೆದು ಅವ ಅಮಾಯಕವಾಗಿ ಅವ್ರ ಮೇಲೆ ಪಾಪ ಅವರೆಲ್ಲ ಬಂದು ಉದ್ಯೋಗಕ್ಕೋಸ್ಕರ ಇದ್ದಾರೆ. ಈ ದೇಶದ ಉದ್ದಗಲೂ ಕೂಡ ಯುವಕರು ಉದ್ಯೋಗ ಇಲ್ಲದೆ ನರಳ್ತಾ ಇದ್ದಾರೆ. ನಾವು ನಮ್ಮ ಸರ್ಕಾರ ಏನಾದ್ರು ಮಾಡಿ ಅವರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಈಗಾಗಲೇ 72,000 ಉದ್ಯೋಗಗಳನ್ನ ಈಗಾಗಲೇ ಸೃಷ್ಟಿ ಮಾಡಿ ಈಗಾಗಲೇ ನಾವು ಅದಕ್ಕೆ ಪ್ರಕ್ರಿಯೆಯನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನ ಸಲಹೆ ಮಾಡಿ ಯುವಕರ ಬಗ್ಗೆ ಏನಾದ್ರು ಚರ್ಚೆ ಮಾಡೋಣ ಅನ್ನೋದನ್ನ ಬಿಟ್ಟು ಇವತ್ತು ಪಾಪ ಯುವಕರಿಗೆ ಏನು ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ, ಹೊಸ ಜನರೇಷನ್ಗೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀವಿ, ಈಗ ಹೊಸ ಯುಗದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಇದೆಲ್ಲ ಕೂಡ ಇವರೆಲ್ಲ ಬಹಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇವ್ರಿಗೆ ರಾಜಕಾರಣ ಮುಖ್ಯನೇ ಹೊತ್ತು ಈ ದೇಶದ ಯುವಕರ ಭವಿಷ್ಯದ ಬಗ್ಗೆ ಯಾವ ತರದ ಚಿಂತನೆ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗ ಅನೇಕ ಕಾವೇರಿ ಸಮಸ್ಯೆ ಬಂತು. ಕೆಲವೆಲ್ಲ ಬಂದು ನನಗೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಸಹಕಾರ ಕೊಟ್ಟರು. ಅದ್ರ ಬಗ್ಗೆ ಬಹಳ ಭೀಕರವಾಗಿ ಈಗ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಹಿಂದೆ ಎಲ್ಲ ಇತ್ತು, ಈಗ ಗೆಜೆಟ್ ಆಯ್ತು, ಮಧ್ಯದಲ್ಲಿ ಆರ್ಡರ್ ಬಂತು, ಮಳೆ ಇಲ್ಲ, ಬರಗಾಲದಲ್ಲಿ ಏನ್ ಮಾಡಬೇಕು, ಸರ್ಕಾರಕ್ಕೆ ಅವರು ಸಲಹೆ ಕೊಡ್ಲಿ. ರೈತನ ಬದುಕಿಸ್ಬೇಕಲ್ಲ, ಈ ರೈತನ ಬಗ್ಗೆ ವಿಚಾರ ಏನಾಗಬೇಕು, ರೈತನಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಮಾರ್ಗದರ್ಶನ ಕೊಡಬೇಕು. ತುಂಗಭದ್ರಾ ಡ್ಯಾಮ್ ಅಲ್ಲಿ ನಾವು ಈಗಾಗಲೇ ಹೋಗಿ 3 ಮುಖ್ಯಮಂತ್ರಿಗಳು ಸೇರಿ ಅಲ್ಲೊಂದು ಸಭೆಯನ್ನು ನಾವು ಮಾಡಿದ್ದೇವೆ. ಮೊನ್ನೆ ತಾನೇ ಚೆನ್ನೈಗೆ ಹೋಗಿದ್ದೇನೆ. ನಮ್ಮ ಏನು ಇದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅವ್ರು ಕರೆದುಬಿಟ್ಟು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ರು ರಾಜ್ಯದ ವಿಚಾರಕ್ಕೆ. ಅಲ್ಲಿ ನಾನು ಏನು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದೇನೆ ಅದನ್ನ ಈ ಸದಸ್ಯರಿಗೆ ತಿಳಿಸಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ರಾಜ್ಯದ ಹಿತಕ್ಕೆ ಏನೆಲ್ಲ ಮಾಡಬೇಕು, ಅಲ್ಲಿ ಹೋಗಿ ತಮಿಳುನಾಡಿನ ನೆಲದಲ್ಲೇ ಈ ಮೇಕೆದಾಟು ಯೋಜನೆ ಏನಿದೆ, ಈ ಯೋಜನೆಯ ನೀರು ಸಂಪೂರ್ಣವಾಗಿ ತಮಿಳುನಾಡಿಗೆ ಮತ್ತು ಬೆಂಗಳೂರು ಕುಡಿಯೋ ನೀರಿಗೆ ಮಾತ್ರ ಅನ್ನೋದನ್ನ ನಾನು ಅಲ್ಲಿ ಪ್ರತಿಪಾದನೆಯನ್ನು ಮಾಡೋದನ್ನು ಕೂಡ ನಾನು ಇಲ್ಲಿ ಚರ್ಚೆಯನ್ನ ನಾನು ಮಾಡಬೇಕಾಗಿ ತಿಳಿಸಬೇಕಾಗಿದೆ. ಇಂಥ ಎಲ್ಲ ವಿಚಾರಗಳನ್ನ ಇವತ್ತು ಶಿಕ್ಷಣ ವ್ಯವಸ್ಥೆ ಇರ್ಬೋದು, ನಮ್ಮ ಕೇಂದ್ರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತ ನೀರಾವರಿ ಯೋಜನೆ 5,300 ಕೋಟಿ ರೂಪಾಯಿಯನ್ನ 400 ಕೋಟಿ ರೂಪಾಯಿನ ಹಣ ಕೊಡ್ತೀನಿ ಅಂತ ಹೇಳಿ ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಏನು ಅವರು ಹೇಳಿಕೊಂಡಿದ್ರು ಅದನ್ನೇ ಬೊಮ್ಮಾಯಿನವರು ಇಲ್ಲಿ ಪ್ರತಿಪಾದನೆ ಮಾಡಿದ್ರು. ಇವತ್ತವರೆಗೂ 1 ರೂಪಾಯಿ ಹಣ ಬರಲಿಲ್ಲ. ಆ ವಿಚಾರದಲ್ಲಿ ಇವತ್ತು ಕೂಡ ಒಬ್ರು ಕೂಡ ಮಾತಾಡಕ್ಕೆ ಹಕ್ಕನ್ನು ಇವತ್ತು ಕಳ್ಕೊಂಡು ಇವತ್ತು ರಾಜ್ಯದ ಜನತೆಗೆ ತಪ್ಪೇಳಿಕೆ. ಸೊ ಹಂಗೆ ಇಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯ ನಾವು ಇಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದರಿಂದ ನೀರಾವರಿಗಿರ್ಬೋದು, ಅಭಿವೃದ್ಧಿಗಿರ್ಬೋದು, ನಮಗೆ ಫೈನಾನ್ಸ್ ಕಮಿಷನ್ ಅಲ್ಲಿ ಏನು ನಮ್ಗೆ ಅನ್ಯಾಯ ಆಗಿದೆ ಇವೆಲ್ಲ ಕೂಡ ನಾನೀಗಾಗಲೇ ಕೇಂದ್ರ ಸರ್ಕಾರದ ಮಂತ್ರಿಗಳ ಮುಂದೆನೆ, ಪ್ರಧಾನಮಂತ್ರಿಗಳ ಮುಂದೆನೆ ಬೇಕಾದಷ್ಟು ಸಂದರ್ಭದಲ್ಲಿ ನಾನು ವಿಚಾರವನ್ನ ತಿಳಿಸಿದ್ದೇನೆ. ಬರಗಾಲಕ್ಕೆ ಈಗಾಗಲೇ ಅನೇಕ ಶಾಸಕರು ಓದುತ್ತಾ ಸಂದರ್ಭದಲ್ಲಿ ಮೋಡ ಬಿತ್ತಿಗೆ ವಿಚಾರದಲ್ಲಿ ಮಾಡಬೇಕು ಅಂತ ಪ್ರಸ್ತಾವನೆ ಮಾಡಿದ್ರು. ಅದರ ಬಗ್ಗೆ ಒಂದು ದಿಟ್ಟವಾದಂತಹ ಒಂದು ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇನೆ. ಈ ಮಧ್ಯದಲ್ಲಿ ಬೆಂಗಳೂರಿನ ಅನೇಕ ವಿಚಾರದಲ್ಲಿ ನಾವು ಚರ್ಚೆ ಮಾಡಬೇಕು. ಇವತ್ತು ಅನೇಕ ಸಮಸ್ಯೆ ಇದೆ. ಆಮೇಲೆ ಬಿಡದಿ ವಿಚಾರದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಪಾಪ ಒಂದು ಕಪಟ ನಾಟಕ ಆಡ್ತಾ ಇದ್ದಾರೆ ಜೆಡಿಎಸ್ ಬಿಜೆಪಿ ಸೇರ್ಕೊಂಡು. ದೊಡ್ಡ ಕಪಟ ಮಾಡಿದ್ದೆಲ್ಲ ಅವರೇ, ಪ್ರಾರಂಭ ಮಾಡಿದವರಲ್ಲ, ರೆಡ್ ಝೋನ್ ಅಲ್ಲಿ ಮಾಡಿದವರು ಅವರೇ. ಇವತ್ತು 9,000 ಚಿಲ್ಲರೆ ಕೋಟಿ 9,000 ಎಕರೆಯಲ್ಲಿ 1,000 ಕೋಟಿ ರೂಪಾಯಿನ ಬಿಜೆಪಿ 1,000 ಎಕರೆನ ಬಿಜೆಪಿ ಸರ್ಕಾರದಲ್ಲೇ ಅಕ್ವಿಷನ್ ಮಾಡಿಸ್ಬಿಟ್ಟು ಈಗ ಇವತ್ತು ಆ ರೈತರಿಗೆ ಇವತ್ತು ದೊಡ್ಡ ಬರೆಯನ್ನು ಹಾಕಿ ಇವತ್ತು ಅದನ್ನ ಚರ್ಚೆ ಮಾಡಕ್ ಅವಕಾಶ ಇಲ್ಲ. ನಾನು ಕರೆದೆ, ಬನ್ನಿ ಚರ್ಚೆ ಮಾಡೋಣ ಅಂತ. ಹಿಂದೆ ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ ಇದೇ ಕುಮಾರಸ್ವಾಮಿ ಕರೆದೆ, ಬಾಪಾ ನೀ ಚರ್ಚೆ ಮಾಡಂತ. ಆಗ ಆಗ್ಲಿಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಬಾ ಅಂತ ನಾನು ಇವತ್ತು ಕೂಡ ನಾನು ನಮ್ಮ ಬಾಲಕೃಷ್ಣನ ಅಲ್ಲಿ ನಮ್ಮ ಮಂತ್ರಿಗಳನ್ನ ಕರೆಸಲಿಕ್ಕೆ ನಾನು ಸಿದ್ಧನಿದ್ದೇನೆ. ಇವತ್ತು ಇಲ್ಲಿ ಚರ್ಚೆ ಆಗ್ಬೇಕಾಗಿತ್ತು, ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಾಯ್ತು. ಅವ್ರು ಏನೇನು ಗುಪ್ತವಾದಂತಹ ವಿಚಾರ ಇದೆ ಇಲ್ಲಿ ಚರ್ಚೆ ಮಾಡಬೇಕಾಯ್ತು. ಆದ್ರಿಂದ ಇವತ್ತು ಆ ರೈತರಿಗೆ ಇವತ್ತು ಅನ್ಯಾಯ ಆಗಿದೆ. ಇವತ್ತು 25 ಲಕ್ಷ ಕೊಡ್ತೀನಿ, 40 ಲಕ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಇವತ್ತು 2.5 ಇಂದ 3 ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ರೈತರ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಯಾರನ್ನು ಕೂಡ ಬಲವಂತ ಮಾಡಿ ಇದನ್ನ ಜಮೀನ ತೆಗೆದುಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಇವತ್ತು ಏನೇನು ಇಂಡಸ್ಟ್ರೀಸ್ ನಡೀತಾವ ಅವ್ರ ಕಾಲದಲ್ಲಿ ತಾನೇ ಆಗಿತ್ತು. ಇವತ್ತು ಬಿಡದಿ ಇರ್ಬೋದು, ಆರೋಹಳ್ಳಿ ಇರ್ಬೋದು, ಬೇರೆ ಏನೇನು ಬೆಂಗಳೂರು ಸುತ್ತಮುತ್ತಲಿದ್ದೆ ಯಾರ ಕಾಲದಲ್ಲಿ ಅಕ್ವಿಷನ್ ಆಯ್ತು? ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಅಕ್ವಿಷನ್ ಆಯ್ತು?
ಇವತ್ತೆಲ್ಲ ಬಂದು ರೈತರಿಗೆ ಇವತ್ತೇನಾದ್ರು ಈ ರಾಜ್ಯದಲ್ಲಿ ಹಾಳಾಗಿದೆ ಅಂತಂದ್ರೆ ಇದು ಜನತಾದಳ ಬಿಜೆಪಿ ಸರ್ಕಾರದಲ್ಲೇ ಇವತ್ತು ಅನ್ಯಾಯ ಆಗಿದೆ. ಇವತ್ತು ನಾವು ಅವ್ರಿಗೆಲ್ಲ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಮತ್ತು ನಮ್ಮ ಸರ್ಕಾರ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ಇವತ್ತು 1ಕ್ಕೆ ಡಬಲ್ ಕೊಡಬೇಕು, 1ಕ್ಕೆ 3 ಕೊಡಬೇಕು, 1ಕ್ಕೆ 4 ಕೊಡಬೇಕು ಅಂತ ಯಾವ್ದಾದ್ರು ಒಂದು ತೀರ್ಮಾನ UPA ಸರ್ಕಾರದಾಗಿದೆ ಅಂತಂದ್ರೆ ಇವತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇಂಥ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನ ಇವತ್ತು ನಾವು UPA ಸರ್ಕಾರ ಮಾಡ್ತು. ಆ ಪ್ರಕಾರ ಇವತ್ತು ರೈತರಿಗೆ ಇವತ್ತು ಯಾರು ಭೂಮಿ ಕಳ್ಕೊಂಡಿದ್ದಾರೆ, ದೇಶಕ್ಕೋಸ್ಕರ ಸಹಾಯ ಮಾಡ್ತಾ ಇದ್ದಾರೆ, ಅಂತವ್ರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಮತದಾರ ಪಟ್ಟಿ ಏನು ಎಷ್ಟು ಅನ್ಯಾಯ ಆಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪಂಗಡದವ್ರಿಗೆ, ಬಡವರಿಗೆ ಇವತ್ತು ಯಾರಿಗೆ ಇವತ್ತು ವಿದ್ಯಾವಂತರಿಲ್ಲ, ಬುದ್ಧಿವಂತರಿಲ್ಲ, ಅವ್ರಿಗೆಲ್ಲ ಮತದಾನ ಹಕ್ಕನ್ನ ಕಳಲಿಕ್ಕೆ ಇವತ್ತು ಹೊರಟಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ಪಾರ್ಟಿಯವರಾಗಲಿ, ಯಾವುದೇ ಪಕ್ಷದ ಮುಂದಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರನೇ ಮುಂದಾಗಿ ನಾವು SIR ವಿಚಾರದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಸಹಾಯ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದನ್ನ ಅವರು ಒಪ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಇವತ್ತು ಇಡೀ ದೇಶದಲ್ಲಿ ಇವತ್ತು SIR ವಿಚಾರದಲ್ಲಿ ಸರ್ಕಾರ ನಿಂತ್ಕೊಂಡು ಮತದಾನದ ಹಕ್ಕನ್ನ ಉಳಿಸಬೇಕು ಅಂತ ಏನಾದ್ರು ಇದ್ದೀವಿ ಅಂತಂದ್ರೆ ಇದು ನಮ್ಮ ಸರ್ಕಾರ ತೆಗೆದುಕೊಂಡಂತ ಒಂದು ತೀರ್ಮಾನ. ನನ್ನ ಸರ್ಕಾರ ಇವತ್ತು 7.5 ಕೋಟಿ ಕನ್ನಡಿಗರ ಹಿತವನ್ನ ಕಾಯಲು ಇವತ್ತು ನಾನು ಕೆಲಸವನ್ನ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇನೆ. ನನಗೆ ರಾಜಕಾರಣ ಮುಖ್ಯ ಅಲ್ಲ. ಈ ಅಧಿಕಾರ ಏನ್ ಸಿಕ್ಕಿದೆ ಎಲ್ಲ ಜನರಿಗೂ ಬೇಕು. ಇವತ್ತು ನಾನು ಕೂಡ ಟೀಕೆನ ನಾನು ಸ್ವಾಗತ ಮಾಡ್ತೇನೆ. ಇವತ್ತು ಏನ್ ಬೇಕಾದ್ರೂ ಟೀಕೆ ಮಾಡಲಿ, ನಾನು ತಪ್ಪು ಅಂತ ಹೇಳುದಿಲ್ಲ. ಆದ್ರೆ ಈ ಮನೆಯ ಕಾನೂನು ಏನಿದೆ, ನಾವು ಏನ್ ಕಾನೂನು ಮಾಡಿಕೊಟ್ಟಿದ್ದೇವೆ ಆ ಕಾನೂನು ಪ್ರಕಾರ ಇವತ್ತು ಚರ್ಚೆ ಮಾಡಲಿ. ಮಾಧ್ಯಮ ಕೂಡ ಅನೇಕ ಸಂದರ್ಭದಲ್ಲಿ ನಮಗೆ ಅವರು ಮಾರ್ಗದರ್ಶನವನ್ನು ಕೊಡ್ತಾರೆ. ಅದನ್ನು ಕೂಡ ನಾನು ಸ್ವಾಗತವನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಏನು ಈ ಬಿಜೆಪಿ ಮತ್ತು NDA ಎರಡು ಮನೆಯಲ್ಲೂ ಇವತ್ತು ತೆಗೆದುಕೊಳ್ತಾ ಇದೆ. ಇಡೀ ರಾಜ್ಯದ ಜನತೆ ಇವರನ್ನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ಇವ್ರ ನಂಬರ್ ಇದೆ ಆ ನಂಬರ್ಗಿನ್ನ ಅರ್ಧ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. 150ಕ್ಕೂ ಹೆಚ್ಚು ಸೀಟು ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಆ ಆತ್ಮವಿಶ್ವಾಸ ಇದೆ. ಅದನ್ನ ಮನಗೊಂಡು ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡದೆ ಇಂಥ ಕಪ್ಪ ನಾಟಕವನ್ನ ಆಡ್ಕೊಂಡು ಈ ಡ್ರಾಮಾ ಮಾಡ್ತಾ ಇದ್ದಾರೆ. ಎಷ್ಟು ಬೇಕಾದ್ರೂ ಓಟ ಮಾಡಲಿ, ಈ ರಾಜ್ಯದ ಜನತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವ್ರಿಗೆ ಯಾರಿಗೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ನಾನೇನು ಅನ್ಕೊಂಡಿದ್ದೆ, ಇವರು ಈಗ ಕೂಡ ಒಂದು ಮಾನವೀಯತೆಯನ್ನು ಮೇಲ್ತಾರೆ. ಇವ್ರಿಗೇನಿಲ್ಲ, ರಾಜಕಾರಣ ಮುಖ್ಯ, ರಾಜ್ಯದ ಜನತೆ ಮುಖ್ಯ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಆದ್ರಿಂದ ಇಂಥ ಭ್ರಷ್ಟರಿಗೆ ಇವತ್ತು ನಾನು ಇವರು ಕಾಲದಲ್ಲಿ ಏನೇನು ನಡೀತಾ ಇತ್ತು ಅಂತ ನಾನು ದೊಡ್ಡ ಪಟ್ಟಿ ಹೇಳಬಲ್ಲೆ. ನಾನು ಇಲ್ಲಿ ರಾಜಕಾರಣಕ್ಕೆ ಈ ಚರ್ಚೆ ಮಾಡೋದು ಬೇಡ. ಇಲ್ಲಿ ಮುಖ್ಯವಾಗಿ ಜನರ ಹಿತ ಮುಖ್ಯ, ಜನರ ಕಲ್ಯಾಣ ಮುಖ್ಯ, ಯುವಕರು ಮುಖ್ಯ, ಯುವಕರ ಭವಿಷ್ಯ ಮುಖ್ಯ, ರೈತರು ಮುಖ್ಯ. ಆದ್ರಿಂದ ರೈತರ ಸಮಸ್ಯೆ ಮುಖ್ಯ, ಈ ದೇಶದ ನೆಲ, ಜಲ, ಭಾಷೆ ಮತ್ತು ಯುವಕರ ಭವಿಷ್ಯ ಮುಖ್ಯ ಅನ್ನೋ ದೃಷ್ಟಿಯಿಂದ ಈ ವಿಧಾನಸಭೆಯಲ್ಲಿ ಈ ದಿನಗಳನ್ನ ಹಾಳು ಮಾಡಿ ಈ ರಾಜ್ಯಕ್ಕೆ ಒಂದು ದೊಡ್ಡ ದ್ರೋಹನ ಬಂದಿದ್ದಾರೆ. ಇಂಥವ್ರಿಗೆ ಜನ ಮುಂದಿನ ದಿನದಲ್ಲಿ ಸರಿಯಾದಂತ ಉತ್ತರವನ್ನು ಕೊಡ್ತಾರೆ ಅನ್ನೋದು ನನಗೆ ಆತ್ಮವಿಶ್ವಾಸ ಇದೆ. ಆದ್ರಿಂದ ತಮ್ಮ ಮುಖಾಂತರ ಈ ಸಂದೇಶವನ್ನ ರಾಜ್ಯ ಜನತೆಗೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದಯವಿಟ್ಟು ತಾವು ತಮಗೆ ಈ ವಿಚಾರವನ್ನ ಮಂಡಿಸಲಿಕ್ಕೆ ನನ್ನ ಉಪಮುಖ್ಯಮಂತ್ರಿಗಳು ಬರೆದ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. ಅನೇಕ ನಮ್ಮ ಬೇಡಿಕೆಗಳನ್ನು ಕೂಡ ತಾವು ನನಗೆ ಅನುವು ಮಾಡಿಕೊಟ್ಟಿದ್ದಾರೆ. ತಮಗೆ ಈ ಸಂದರ್ಭದಲ್ಲಿ ವಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.